ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಸುಭಾಷಿತ ರತ್ನಭಂಡಾಗಾರ ಎನ್ನುವಂತಹ ಒಂದು ಗ್ರಂಥದಿಂದ ಆಯ್ದುಕೊಂಡಂತಹ ಒಂದು ಸುಭಾಷಿತವನ್ನು ನೋಡೋಣ. ಅಗ್ನಿಹೋತ್ರಂ ಗೃಹಂ ಕ್ಷೇತ್ರಂ ಮಿತ್ರಂ ಭಾರ್ಯಾಂ ಸುತಂ ಶಿಶುಂ ರಿಕ್ತಪಾಣಿರ್ನ ಪಶ್ಯೇತ ರಾಜಾನಂ ದೈವತಂ ಗುರುಂ. ಈ ಸುಭಾಷಿತದ ಅರ್ಥವೇನೆಂದರೆ, ಅಗ್ನಿಹೋತ್ರಗಳು ಸ್ವಗ್ರಹಕ್ಕೆ, ತೀರ್ಥಕ್ಷೇತ್ರಗಳಿಗೆ, ಸ್ನೇಹಿತರಿಗೆ, ಮನೆಗೆ, ಪತ್ನಿಯನ್ನು ನೋಡುವಾಗ, ಮಗುವನ್ನು ನೋಡುವಾಗ, ಶಿಶುವನ್ನು ನೋಡುವಾಗ, ರಾಜನನ್ನು ನೋಡುವಾಗ, ದೇವರನ್ನು ನೋಡುವಾಗ, ಗುರುವನ್ನು ನೋಡುವಾಗ ಬರಿಗೈಯಲ್ಲಿ ಹೋಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಶಾಸ್ತ್ರಕಾರರು ಹೇಳದ ಹಾಗೆ ಅಗ್ನಿಹೋತ್ರಿಗಳನ್ನು ನಾವು ಭೇಟಿಯಾಗಬೇಕು ಅಂತಂದರೆ ರಿಕ್ತ ಹಸ್ತದಲ್ಲಿ ನಾವು ಅವರನ್ನು ಭೇಟಿಯಾಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಗ್ನಿಹೋತ್ರಿಗಳನ್ನು ಭೇಟಿಯಾಗಬೇಕಾದ್ರೆ ನಾವು ಖಾಲಿ ಕೈಯಲ್ಲಿ ಭೇಟಿಯಾಗಬಾರದು ಅಂತ ಹೇಳುತ್ತೆ ಅಂದರೆ, ಸತ್ಪುರುಷರು, ಮಹಾನ್ ಪುರುಷರು, ಅವರು ಯೋಗಿಗಳು ತಮ್ಮ ಜೀವನವನ್ನು ಸಮಾಜಕ್ಕೋಸ್ಕರವಾಗಿ ಮುಡಿಪಾಗಿಟ್ಟಂಥವರು, ಅಗ್ನಿ ಕಾರ್ಯದಲ್ಲಿಯೇ ನಿರತರಾಗಿರುವಂಥವರು, ವೇದಾಧ್ಯಯನದಲ್ಲಿಯೇ ನಿರತರಾಗಿರುವಂಥವರು, ಸಮಾಜದ ಒಳಿತನ್ನ ಯಾವತ್ತೂ ಸಹಿತ ಅವರು ಬಯಸ್ತಾ ಇರುವಂಥವರು. ಅಂಥವರನ್ನು ಭೇಟಿಯಾಗಬೇಕಾದ್ರೆ ನಾವು ರಿಕ್ತ ಹಸ್ತದಲ್ಲಿ ಭೇಟಿಯಾಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಸ್ವಗ್ರಹವನ್ನು ನಾವು ಅಂದರೆ ನಮ್ಮ ಮನೆಯನ್ನು ನಾವು ಹೋಗಬೇಕು ಅಂದರೆ ಏನಂದರೆ, ನಮ್ಮ ಮನೆಗೆ ನಾವು ಹೋಗಬೇಕು ಅಂತಂದರೆ ರಿಕ್ತ ಹಸ್ತದಲ್ಲಿ ಹೋಗಬಾರದು ಅಂತ ಹೇಳ್ತಾರೆ. ಯಾಕೆ ಅಂದರೆ, ನಮ್ಮ ಮನೆಗೆ ಗ್ರಹ ಕೃತ್ಯಗಳಾಗಿರುವಂತಹ ನಾನಾ ವಿಧ ವಸ್ತುಗಳು ಬೇಕಾಗತ್ತೆ. ಮನೆಗೆ ಯಾವುದಾದ್ರೂ ಒಂದು ವಸ್ತುವನ್ನು ನಾವು ಪ್ರತಿನಿತ್ಯ ನಾವು ಪೇಟೆಗೋ ಪಟ್ಟಣ ಪ್ರದೇಶಗಳಿಗೆ ಹೋಗುವವರಿಗೆ ಅಂತಲ್ಲ, ವಿಶೇಷವಾಗಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋದವಾಗ, ಪಟ್ಟಣಕ್ಕೆ ಹೋದವಾಗ ಅಲ್ಲಿಂದ ಏನಾದರೂ ಒಂದು ನಮ್ಮ ಮನೆಗೆ ನಾವು ತರಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಂದರೆ ಸ್ವಗ್ರಹಕ್ಕಾದರೂ ನಮ್ಮ ಮನೆಗೆ ನಾವು ಬರ್ತಾ ಇದ್ರು ಸಹಿತ ಏನನ್ನಾದರೂ ಹಿಡಿದುಕೊಂಡು ಬರಬೇಕು ಅಂತ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ. ಇದು ನಾನಾ ವಿಧ ವಸ್ತುಗಳು ಬೇಕಾಗತ್ತೆ ಮನೆಯಲ್ಲಿ ಗೃಹ ಬಳಕೆಗೆ. ಯಾವುದಾದ್ರೂ ಒಂದು ಹೋದವಾಗ ಒಂದೊಂದು ತರತಾ ಇದ್ರೆ ನಮ್ಮ ಮನೆಯೂ ಸಮೃದ್ಧಿಯಾಗಿರುತ್ತೆ ಅಂತ ಈ ಒಂದು ಸ್ವಗ್ರಹಕ್ಕೆ ಬರಬೇಕಾದ್ರೆ ಯಜಮಾನ ವ್ಯಕ್ತಿ ಏನಾದರೂ ಒಂದು ತರಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅದೇ ರೀತಿಯಾಗಿ ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾದರೂ ಸಹಿತ ನಾವು ರಿಕ್ತಹಸ್ತವಾಗಿ ಹೋಗಬಾರದು ಅಂತ ಹೇಳ್ತಾರೆ. ತೀರ್ಥಕ್ಷೇತ್ರಗಳಿಗೆ, ವಿಶೇಷವಾದಂತಹ ಕ್ಷೇತ್ರಗಳಿಗೆ, ಅಂತಹ ಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ರಿಕ್ತಹಸ್ತವಾಗಿ ಹೋಗಬಾರದು. ಏನಾದರೂ ಒಂದು ವಸ್ತುವೋ, ಬೇಳೆಯೋ, ಕಾಳೋ, ಧಾನ್ಯವೋ, ದವಸವೋ, ಇಲ್ಲ ಅಂದರೆ ಧನವನ್ನಾದರೂ ಸಹಿತ ನಾವು ಕೈಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಯಾಕೆ ಅಂದರೆ ಕ್ಷೇತ್ರಗಳಲ್ಲಿ ಅನ್ನದಾನಾದಿಗಳು ನಡೆಯುತ್ತೆ. ಆ ಅನ್ನದಾನಾದಿಗಳಿಗೆ ಸಹಾಯ ಆಗಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಮನೆಯಲ್ಲಿ ಬೆಳೆದಂತಹ ವಸ್ತುಗಳನ್ನಾದರೂ ಸಹಿತ ಹಿಡಿದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಮಿತ್ರನನ್ನು ಭೇಟಿಯಾಗಬೇಕು ಅಂತಂದರೆ ನಾವು ಏನಾದರೂ ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕು. ಮಿತ್ರನಿಗೆ ಇಷ್ಟವಾದದ್ದನ್ನು ಏನಾದರೂ ಹಿಡಿದುಕೊಂಡು ಹೋಗಬೇಕು ಕೈಯಲ್ಲಿ ಅಂತ ಹೇಳ್ತಾರೆ ಶಾಸ್ತ್ರ. ಶ್ರೀಕೃಷ್ಣನನ್ನು ಭೇಟಿ ಆಗಬೇಕು ಅಂದರೆ ಸುಧಾಮ ಮಿತ್ರನಿಗೋಸ್ಕರ ಅವಲಕ್ಕಿಯನ್ನು ಹಿಡಿದುಕೊಂಡು ಹೋಗಿದ್ದಂತೆ. ಅದೇ ರೀತಿಯಾಗಿ ತಮ್ಮ ಬಾಲ್ಯದಿಂದಲೂ ಸಹಿತ ನಮ್ಮ ಗುಟ್ಟನ್ನು ಹಂಚಿಕೊಂಡಂಥವರು, ನಮ್ಮ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬಂದಿರುವಂಥವರು, ಅಂಥವರನ್ನು ನಾವು ಭೇಟಿಯಾಗಬೇಕು ಅಂತಾದರೆ ನಾವು ರಿಕ್ತಹಸ್ತದಲ್ಲಿ ಭೇಟಿಯಾಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಭಾರ್ಯ ಅಂತ ಹೇಳ್ತಾರೆ. ನಮ್ಮ ಪತ್ನಿಯನ್ನು ಭೇಟಿಯಾಗಬೇಕು ಅಂದರೂ ಸಹಿತ ರಿಕ್ತ ಹಸ್ತದಲ್ಲಿ ನಾವು ತೆರಳಬಾರದು, ಹೋಗಬಾರದು ಮನೆಗೆ ಅಂತ ಹೇಳ್ತಾರೆ. ಯಾವುದೋ ಒಂದು ಪ್ರದೇಶದಲ್ಲಿ ನಾವು ಕೆಲಸಕ್ಕೋಸ್ಕರವಾಗಿ ಹೋಗಿರ್ತೇವೆ,
ಅಥವಾ ಪಟ್ಟಣ ಪ್ರದೇಶದಲ್ಲಿ ನಾವು ಉಳಿದಿರ್ತೇವೆ, ಅಥವಾ ಪಟ್ಟಣ ಪ್ರದೇಶಕ್ಕೆ ಅಂತಲೇ ನಾವು ಹೋಗಿರ್ತೇವೆ, ಅಥವಾ ಯಾತ್ರೆಗೆ ಅಂತ ಹೋಗಿರ್ತೇವೆ. ಯಾವುದೋ ಒಂದು ಉದ್ದೇಶಕ್ಕೆ ನಾವು ಹೊರಗಡೆ ಹೋದವಾಗ ಮನೆಯಲ್ಲಿಯೇ ಇರುವಂತಹ ನಮ್ಮ ಧರ್ಮಪತ್ನಿಗೆ ನಾವೇನನ್ನಾದರೂ ತೆಗೆದುಕೊಂಡು ಹೋಗಬೇಕು. ಸೀರೆಯೋ, ಒಡವೆಯೋ, ಹೂವೋ, ಹಣ್ಣು, ಯಾವುದೋ ಒಂದು ಅವರಿಗೆ ಇಷ್ಟವಾದ ವಸ್ತುಗಳನ್ನು ತೆಗೆದುಕೊಂಡು ನಾವು ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ಸುತಂ ಶಿಶುಂ, ನಮ್ಮ ಮಕ್ಕಳಿಗೆ ಮತ್ತು ಶಿಶುವನ್ನು ಭೇಟಿಯಾಗಬೇಕಾದ್ರೆ, ಶಿಶುವನ್ನು ನೋಡಬೇಕು ಅಂತ ನಾವು ಯಾರಾದರೂ ಬಯಸಿದರೆ ಹೋದರೆ ಅಲ್ಲಿಯೂ ಸಹಿತ ರಿಕ್ತಹಸ್ತವಾಗಿ ಹೋಗಬಾರ್ದು. ಯಾವುದೇ ಒಂದು ವಸ್ತುವನ್ನು, ತಿಂಡಿ ತಿನಿಸುಗಳನ್ನು ಯಾವುದಾದ್ರೂ ಒಂದು ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ದೊಡ್ಡ ಮಗುವಾಗಿದ್ದರೆ ಅವರಿಗೆ ಬಟ್ಟೆಯನ್ನು, ಆಮೇಲೆ ಏನಾದರೂ ಆಟಿಕೆ ಸಾಮಾನುಗಳನ್ನು, ಏನಾದರೂ ಅವರ ಖುಷಿಪಡಿಸಲಿಕ್ಕೋಸ್ಕರವಾಗಿ ಏನನ್ನಾದರೂ ಹಿಡಿದುಕೊಂಡು ಹೋಗಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಾಗಿ ರಾಜರನ್ನು ಭೇಟಿಯಾಗಬೇಕಾದ್ರೆ ನಾವು ಖಾಲಿ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ. ರಾಜನಿಗೆ ಎಲ್ಲ ಸಂಪತ್ತಿದೆಯಲ್ಲ, ಇನ್ನೇನು ನಾವು ಅವನಿಗೆ ಕೊಡೋದೇನಿದೆ, ನಾವು ಹಾಗಲ್ಲ ಅದು ವಿಷಯ. ರಾಜ ಸಂತುಷ್ಟನಾಗಬೇಕು, ಆವಾಗ ನಮ್ಮ ಕೆಲಸಗಳಾಗತ್ತೆ. ಅದೇ ರೀತಿಯಾಗಿ ನಾವು ಪ್ರತಿನಿತ್ಯ ರಾಜರನ್ನು ಭೇಟಿಯಾಗಲಿಕ್ಕೆ ಆಗೋದಿಲ್ಲ. ನಮಗೇನನ್ನಾದರೂ ಬಯಸಿದ್ರೆ, ಬಯಕೆಗಳನ್ನು ಈಡೇರಿಸಿಕೋಬೇಕು ಅಂತ ಆದರೆ ಮಾತ್ರ ರಾಜನಲ್ಲಿ ಹೋಗ್ತೇವೆ. ನಮಗೇನಾದರೂ ಬೇಕು ಅಂದವಾಗ ಮಾತ್ರ ರಾಜನಲ್ಲಿ ಹೋಗುವಂತಹದ್ದು ನಮ್ಮ ವಾಡಿಕೆ. ಅದಕ್ಕೋಸ್ಕರವಾಗಿ ಅಂಥ ರಾಜನಿಗೆ ಏನನ್ನು ಕೊಡಬಹುದು ರಾಜನಿಗೆ ಅಂತಂದರೆ, ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಬಾಳೆಹಣ್ಣು, ಮಾವಿನ ಹಣ್ಣು, ಆಮೇಲೆ ಯಾವುದೋ ಒಂದು ಅಡಿಗೆಯೋ, ಬಾಳೆ ಎಲೆ, ಈ ರೀತಿಯಲ್ಲಿ ಯಾವುದಾದ್ರೂ ಒಂದು ವಿಶೇಷವಾದಂತಹ ತೆಂಗಿನಕಾಯೋ, ಈ ರೀತಿಯಾದಂತಹ ವಿಶೇಷವಾದಂತಹ ನಮ್ಮ ಮನೆಯಲ್ಲಿ ಬೆಳೆದಿರುವಂತಹದ್ದು ಅಂತ ಹೇಳಿ ಅವರಿಗೆ ಕೊಡಬೇಕು. ಆವಾಗ ಅವರು ಸಂತುಷ್ಟರಾಗ್ತಾರೆ, ನಮ್ಮ ಬಯಕೆಯೂ ಸಹಿತ ಈಡೇರುತ್ತೆ. ಆ ರೀತಿಯಾಗಿ ಆಮೇಲೆ ದೈವವನ್ನು ಅಂದರೆ ದೇವರನ್ನು ನಾವು ದರ್ಶನವನ್ನು ಮಾಡಬೇಕು ಅಂತ ಹೋದವಾಗ ರಿಕ್ತ ಹಸ್ತದಲ್ಲಿ ದರ್ಶನವನ್ನು ಮಾಡಬಾರದು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ದೇವರನ್ನು ದರ್ಶನಕ್ಕೆ ಅಂತ ಹೋದವಾಗ ದಕ್ಷಿಣೆಯನ್ನು ತೆಗೆದುಕೊಂಡು ಹೋಗಬೇಕು. ಎಲೆ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿಯನ್ನು ಹಿಡಿದುಕೊಂಡು ಹೋಗಬೇಕು. ರಿಕ್ತ ಹಸ್ತದಲ್ಲಿ ದರ್ಶನವನ್ನು ಮಾಡಬಾರದು. ಇದು ಶಾಸ್ತ್ರಕ್ಕೆ, ರಿಕ್ತ ಹಸ್ತದಲ್ಲಿ ದರ್ಶನವನ್ನು ಮಾಡುವುದು ಶಾಸ್ತ್ರಕ್ಕೆ ವಿರುದ್ಧವಾಗತ್ತೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅದೇ ರೀತಿಯಾಗಿ ಗುರುವನ್ನು ದರ್ಶನ ಮಾಡಬೇಕು. ಗುರುವನ್ನು ಭೇಟಿಯಾಗಬೇಕಾದರೂ ಸಹಿತ ನಾವು ರಿಕ್ತ ಹಸ್ತದಲ್ಲಿ ದರ್ಶನವನ್ನು ಮಾಡಬಾರದು. ದಕ್ಷಿಣೆಯನ್ನೋ, ಫಲತಾಂಬೂಲವನ್ನೋ, ಹೂವನ್ನೋ, ಹಣ್ಣನ್ನೋ ತೆಗೆದುಕೊಂಡು ಹೋಗಿ ಗುರುವಿನ ಹತ್ತಿರ ಇಟ್ಟು ನಮಸ್ಕಾರವನ್ನು ಮಾಡಿ ಕುಶಲೋಪರಿಯನ್ನು ವಿಚಾರ ಮಾಡಬೇಕು. ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಈ ರೀತಿಯಲ್ಲಿ ರಿಕ್ತ ಹಸ್ತದಲ್ಲಿ ನಾವು ಪ್ರಾಪಂಚಿಕವಾಗಿ ಸಮಾಜದಲ್ಲಿ ನಾವು ಎಷ್ಟೋ ವ್ಯಕ್ತಿಗಳನ್ನು ಭೇಟಿಯಾಗ್ತೇವೆ, ಏನೇನೋ ಮಾಡ್ತೇವೆ. ಆದರೆ ಈ ಒಂದು ವಿಷಯವನ್ನು ಮರಿಬಾರದು ಅಂತ ಹೇಳ್ತಾರೆ. ಎಷ್ಟು ಜನರನ್ನು ಭೇಟಿಯಾಗಬೇಕು ಅಂದರೆ ನಾವು ರಿಕ್ತ ಹಸ್ತದಲ್ಲಿ ಭೇಟಿಯಾಗಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅಕಸ್ಮಾತ್ರಾಗಿ ನಾವು ಏನಾದರೂ ತೆಗೆದುಕೊಂಡು ಹೋಗಲಿ ಮರೆತು ಹೋದರೆ ನಮ್ಮ ಜೇಬಿನಲ್ಲಿರುವಂಥ ಧನವನ್ನಾದರೂ ಸಹಿತ ನಾವು ದಕ್ಷಿಣಾರೂಪದಲ್ಲಿ ಅಲ್ಲದೇ ಇದ್ದರೂ ಸಹಿತ ಅದನ್ನು ನಾವು ಅವರಿಗೆ ನಾವು ಸಮರ್ಪಣೆಯನ್ನು ಮಾಡಿ ಬಂದವಾಗ ಮಾತ್ರ ಸಾರ್ಥಕ ಆಗತ್ತೆ, ನಮ್ಮ ಜೀವನ ಸಾರ್ಥಕ ಆಗತ್ತೆ ಎನ್ನುವುದನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.